ಅಕ್ಕ ಈ ಗುಣನೇ ನಂಗೆ ತುಂಬ ಇಷ್ಟ ಆಗೋದು ನಿಮ್ಮಲ್ಲಿ. ನಿಮ್ಮಷ್ಟು ತಾಳ್ಮೆ ಸಹನೆ ಯಾರಿಗೂ ಇರೋಕ್ಕೆ ಸಾಧ್ಯ ಇಲ್ಲ. ಇದು ನಂಗೆ ತುಂಬ ಇಷ್ಟನೇ. ಬಟ್ ಎಲ್ಲದಕ್ಕೂ ಒಂದು ಲಿಮಿಟ್ ಇರಬೇಕಲ್ವಾ ಅಕ್ಕ? ನಮ್ಮನ್ನು ನಾವು ಹಿಂಸಿಸ್ಕೊಂಡು ಬೇರೆಯವ್ರು ಕೊಡೋ ಕಾಟ ಕಿರುಕುಳನ ಮೌನವಾಗಿ ಏನಕ್ಕೆ ಸಹಿಸಬೇಕು? ಏನು ನಿಮ್ಮ ಮಾತಿನ ಅರ್ಥ ನಿತ್ಯ? ಆ ರಾಗಿಣಿ ನಿಮ್ಮತ್ತೆ ಎಲ್ಲರೂ ನಿಮಗೆ ಎಷ್ಟು ಗೋಳಿಕೋತಾರೆ, ಆದರೂ ನೀವು ಯಾಕೆ ಅವ್ರಿಗೆ ಒಂದ್ಸತಿನೂ ಎದುರು ಉತ್ತರ ಕೊಡಲ್ಲ? ಅದೇ ನಂಗೆ ತುಂಬ ಆಶ್ಚರ್ಯ. ಇಲ್ಲ ನಿತ್ಯ, ನನಗೆ ಬೇರೆಯವ್ರನ್ನ ಎದುರಿಸೋದಾಗ್ಲಿ ಅಥವಾ ಜಗಳ ಆಡೋದಾಗ್ಲಿ ಇದೆಲ್ಲ ಇಷ್ಟ ಆಗೋದಿಲ್ಲ. ನಮ್ಮ ಅಪ್ಪ ಅಮ್ಮ ಬೇರೆಯವ್ರಿಗೆ ಎದುರು ಉತ್ತರ ಕೊಡೋ ಹಾಗೆ ನನ್ನನ್ನು ಬೆಳೆಸಿಲ್ಲ. ಹಾಗೆ ಇದು ನನ್ನ ಸ್ವಭಾವ ಕೂಡ. ನನ್ನ ವಿಷಯ ಬಿಡು. ನಿಮ್ಮ ಭಾವ ಇವ್ರ ಜೊತೆಗೆ ಇರೋರು. ನೀನು ಈ ಮನೆಗೆ ಬಂದು ಇಷ್ಟು ದಿನ ಆಯ್ತಲ್ಲ, ಒಂದು ದಿನನಾದರೂ ಅವರು ತುಟುಕ್ ಪಿಟಿಕ್ ಕಂದಿರೋದನ್ನ ನೋಡಿದ್ಯಾ? ಅವರೇ ಏನೂ ಮಾತಾಡದೆ ಸುಮ್ಮನೆ ಇರುವಾಗ ನಾನು ನಿನ್ನ ಹಾಗೆ ಈ ಮನೆಗೆ ಹೊರಗಿಂದ ಬಂದವಳು. ನಾನು ಏನಂತ ಮಾತಾಡಲಿ? ನನ್ನ ಹಣೆ ಬರಹನೆ ಕೆಟ್ಟದಾಗಿದೆ. ಅಂಥದ್ರಲ್ಲಿ ಬೇರೆಯವ್ರನ್ನ ದೂಷಿಸಿ ಏನು ಪ್ರಯೋಜನ ಹೇಳು? ನಿಮ್ಮ ಭಾವ ಬದಲಾಗ್ತಾರೆ, ನಮಗೂ ಒಳ್ಳೆ ದಿನಗಳು ಬರುತ್ತೆ. ಆ ದಿನಕ್ಕೋಸ್ಕರನೇ ನಾನು ಕಾಯ್ತಾ ಇದ್ದೀನಿ. ಏನೇ ಮಾಡ್ತಿದ್ಯಾ ಇಲ್ಲಿ? ಎಷ್ಟೊತ್ತು ಪಾತ್ರೆ ತಗೊಂಬರಕ್ಕೆ? ನಮ್ಮನ್ನು ದೂರೋದಕ್ಕೆ ಕಂಪ್ನಿ ಸಿಕ್ಕಿರೋವಾಗ ಎಲ್ಲಿ ಬರೋಕ್ಕಾಗತ್ತೆ ಬೇಗ? ಅಮ್ಮ, ನಿನ್ನ ಸೊಸೆ ಕಣ್ಣೋಡು ತುಂಬಿದ ಕೊಳಗಳಾಗಿವೆ. ಈಗ ಯಾವ ಪಾತ್ರೆನೂ ಸುಟ್ಟಿಲ್ಲ, ಕಾಲ್ಗೇನು ಪಾಯಸನೂ ಬಿದ್ದಿಲ್ವಲ್ಲ, ಮತ್ತ್ಯಾಕೆ ಹೇಳ್ತಿದ್ಯಾ? ಮೊನ್ನೆ ಬಂದವಳು ಮುಂದೆ ನಮ್ಮನ್ನ ದೂರ್ಕೊಂಡು ಅನುಕಂಪ ಗಿಟ್ಟಿಸ್ಕೊತಿದ್ದಾಳೆ ಈ ನಿನ್ನ ಸೊಸೆ. ಇಲ್ಲ, ಅಕ್ಕ ನಿಮ್ಮನ್ನ ದೂರ್ತಿರ್ಲಿಲ್ಲ. ಬೇರೆಯವ್ರು ಮಾಡಿದ ತಪ್ಪನ್ನ ತಮ್ಮೇಲೆ ಹಾಕೊಂಡು ಬೇಜಾರು ಮಾಡ್ಕೋತಿದ್ರು ಅಷ್ಟೇ. ಬೇರೆಯವರು ಅಂದ್ರೆ ಯಾರೇ? ನಾನು ನನ್ನ ಮಗಳು ತಾನೆ. ನಾವು ಮಾಡಿದ ತಪ್ಪುಗಳನ್ನ ದೊಡ್ಡ ತ್ಯಾಗಿ ಥರ ಕ್ಷಮಿಸಿ ತನ್ನ ಮೇಲೆ ಹಾಕೊಂಡಿದ್ದಾಳೆ ಅಂತ ತಾನೆ? ನೋಡು ಯಶೋದ, ಈ ನಿತ್ಯ ನಿನ್ನನ್ನು ನಮ್ಮ ವಿರುದ್ಧ ಎತ್ಕೊಟ್ಟೋದಕ್ಕೆ ಚೆನ್ನಾಗಿ ಟ್ರೈನಿಂಗ್ ಕೊಡ್ತಿದ್ದಾಳೆ ಅನ್ನೋದು ನನಗೆ ಗೊತ್ತು. ಇವಳು ಮಾತು ಕೇಳಿ ನೀನೇನಾದರೂ ಚಾರಕಿ ಥರ ತೋರ್ಸಕ್ಕೆ ಬಂದರೆ ಪರಿಣಾಮ ನೆಟ್ಟಗಿರಲ್ಲ ಅನ್ನೋದು ಜ್ಞಾಪಕ ಇರಲಿ. ಏಯ್, ಇನ್ನೂ ನೋಡ್ತಾ ನಿಂತಿದ್ಯಾ? ಎಲ್ಲ ತಗೊಂಡು ಕೆಳಗಡೆ ಬಾ ಬಾರೆ. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಹಟ್ಟಿ ವಾಚ್ಮ್ಯಾನು. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು.
ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ. ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನ ಅವನು. ಮೊನ್ನೆನಾ? ಹಾಂ, ಶಿವು ಇರಬೇಕು. ಹಾಂ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.